ಇವತ್ತು ಸ್ನೇಹ ದೀಪ ಅಂಗವಿಕಲರ ಸಂಸ್ಥೆಯ ವತಿಯಿಂದ ಇವತ್ತು 2 ದಿನಗಳ ಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ವಿಶೇಷವಾಗಿ ಇವತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳಷ್ಟು ವಿವಿಧ ಜಿಲ್ಲೆಗಳಿಂದ ಇವತ್ತು ಮಕ್ಕಳು ಇವತ್ತು ಏನು ದೃಷ್ಟಿ ವಿಶೇಷ ಚೇತನರು ಇವತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಜಾನಪದ ಗೀತೆ ಆಗಿರ್ಬೋದು, ಭಕ್ತಿ ಗೀತೆ ಆಗಿರ್ಬೋದು, ಹೀಗೆ ಅನೇಕ ಪರ್ಫಾರ್ಮೆನ್ಸ್ ಮಾಡೋದ್ರ ಮೂಲಕ ಇವತ್ತು ಅವರು ತಮ್ಮ ಒಂದು ಪ್ರತಿಭೆಯನ್ನು ಕೂಡ ಹೊರಹಾಕಿದ್ದಾರೆ. ವಿಶೇಷವಾಗಿ ಈ ಒಂದು 2 ದಿನಗಳ ಕಾರ್ಯಕ್ರಮಕ್ಕೆ ನಿನ್ನೆ ಚಿತ್ರನಟಿ ಪ್ರೇಮ ಅವರು ಚಾಲನೆ ಕೊಟ್ಟಿದ್ರು. ವಿಶೇಷವಾಗಿ ಇವತ್ತು ಡಾಕ್ಟರ್ ಪಾಲ್ ಮುದ್ದಾ ಅಂತ ಹೇಳಿ ಇವರು ಸ್ನೇಹ ದೀಪ ಅಂಗವಿಕಲರ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಹೌದು. ಇವರು ಅನೇಕ ವರ್ಷಗಳಿಂದ ಇವತ್ತು ಅಂಗವಿಕಲರ ಮಕ್ಕಳ ಏಳಿಗೆಗಾಗಿ ಅವರ ಒಂದು ಪ್ರತಿಭೆಯನ್ನ ಹೊರತರಲಿಕ್ಕೆ ಮತ್ತೆ ಅವರ ಶಿಕ್ಷಣ ಆಗಿರ್ಬೋದು, ಮತ್ತೆ ಅವರಿಗೆ ಉದ್ಯೋಗ ಕೊಡಿಸೋದಾಗಿರ್ಬೋದು, ಹೀಗೆ ಅಂತ ಅಂಗವಿಕಲರ ಕಲ್ಯಾಣಕ್ಕಾಗಿಯೇ ಅವರು ತಾವು ತಮ್ಮ ಕಾರ್ಯವನ್ನು ಮಾಡಿಕೊಂಡು ಅನೇಕ ವರ್ಷಗಳ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವತಃ ಇವತ್ತು ನಮ್ಮ ಜೊತೆ ಡಾಕ್ಟರ್ ಪಾಲ್ ಮುದ್ದಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇದು ಬಂದು ಸ್ನೇಹದೀಪ ಅಂಗವಿಕಲ ಸಮಸ್ಯೆ ಸಾಹೇಬರು ಹೇಳ್ದಂಗೆ ಸುಮಾರು ಒಂದು 15 ವರ್ಷಗಳಿಂದ ನಾವು ಸತತವಾಗಿ ನಡ್ಸ್ಕೊಂಡು ಬರ್ತಾ ಇದೀವಿ. ಇಲ್ಲಿ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಬಡ ಮಕ್ಕಳು, ನಮ್ಮ ಅಂಗವಿಕಲ ಮಕ್ಕಳು, ನಮ್ಮ ಎಲ್ಲ ರಾಜ್ಯದಿಂದ ಮತ್ತು ಎಲ್ಲ ಭಾರತದಿಂದ ನಮ್ಮಲ್ಲಿ ಮಕ್ಕಳಿದ್ದಾರೆ. ಅವ್ರಿಗೆ ಉನ್ನತ ಇದರಲ್ಲಿ ನಾವು ಎಜುಕೇಶನ್ ಕೊಡ್ತಾ ಇದೀವಿ. ಅದಲ್ಲದೆ ಫ್ರೀಯಾಗಿ ನಾವು ಕಂಪ್ಯೂಟರ್ ತರಬೇತಿ, ನೀವು ಕೇಳ್ಬೋದು ಕಂಪ್ಯೂಟರ್ ಹೆಂಗ್ ಮಾಡ್ತೀರಾ ಕಣ್ ಕಾಣಲ್ವಲ್ಲ ಅಂತ. ನಮಗೆ ಒಂದು ಸ್ಪೀಚ್ ಥೆರಪಿದು ಒಂದು ಸ್ಪೀಚ್ ಸಾಫ್ಟ್ವೇರ್ ಇದೆ, ಅದು ಜಾಸ್ ಅಂತಾರೆ, ಜಾಬ್ ಆಕ್ಸೆಸ್ ವಿತ್ ಸ್ಪೀಚ್. ಇದರ ಮೂಲಕ ನಿಮಗೆ ಸ್ಕ್ರೀನ್ ಅಲ್ಲಿ ಏನೇನೆಲ್ಲ ಕಾಣಿಸುತ್ತೆ ಅದು ನಮಗೆ ವಾಯ್ಸ್ ಮೂಲಕ ಅದು ರಿಫ್ಲೆಕ್ಟ್ ಆಗಿ ನಮಗೆ ಕಿವಿನಲ್ಲಿ ಕೇಳಿಸುತ್ತೆ. ಇದ್ರ ಮೂಲಕ ನಾವು ತರಬೇತಿ ಕೊಟ್ಟು ಅವ್ರಿಗೆ ಒಳ್ಳೆ ಇಂಗ್ಲಿಷ್ ಕಮ್ಯುನಿಕೇಶನ್ ಆಗಿರ್ಬೋದು, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ನೀಡಿ ಒಳ್ಳೆ ಕೆಲಸದಲ್ಲಿ ಸೇರಿಸ್ತಾ ಇದೀವಿ. ಈಗಾಗಲೇ ಸುಮಾರು ಒಂದು 950 ಅಂಧ ವಿದ್ಯಾರ್ಥಿಗಳಿಗೆ ನಾವು ಕೆಲಸವನ್ನು ಕೊಡಿಸ್ತಾ ಇದೀವಿ. ಈಗ ಈ ಒಂದು ಸಂದರ್ಭದಲ್ಲಿ ನಾವು 2 ದಿವಸ ನಾವು ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದೀವಿ. ಈ ಪ್ರತಿಭಾನ್ವೇಷಣೆ ಅಂದ್ರೆ ಈ ಪ್ರತಿಭೆಯನ್ನು ಹುಡುಕುವಂತ ಒಂದು ನಮ್ದೊಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಎಲ್ಲ ಜಿಲ್ಲೆಗಳಿಂದ, ಕರ್ನಾಟಕ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ದಾರೆ. ಚಿಕ್ಕ ಮಕ್ಕಳು ಆಗಿರ್ಬೋದು, ಟೀನೇಜರ್ಸ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು. ಅವರು ಎಲ್ಲ ಕಾರ್ಯಕ್ರಮ ಡ್ಯಾನ್ಸು, ಗ್ರೂಪ್ ಡ್ಯಾನ್ಸು, ಮಿಮಿಕ್ರಿ ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ವಯಲಿನ್ ಇಂದ ಹಿಡಿದು ತಬಲಾವರೆಗೂ ಇವತ್ತು ಬಾರಿಸಿದ್ದಾರೆ. ನಿನ್ನೆ ಪ್ರೇಮ ಅವರು ಬಂದಿದ್ರು, ಅವರು ನಮಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ರು. ಈಗ ಸ್ವಲ್ಪ ಹೊತ್ತರಲ್ಲೇ ಭಾವನಾ ಮೇಡಮ್ ಫಿಲಿಂ ಆಕ್ಟರ್ಸ್ ಬರ್ತಿದ್ದಾರೆ. ಅವರು ನಮ್ಮ ಎಲ್ಲ ಮಕ್ಕಳಿಗೆ, ಗೆದ್ದಂತ ಮಕ್ಕಳಿಗೆ ಪ್ರೈಸಸ್ ಅನ್ನ ಕೊಡ್ತಿದ್ದಾರೆ. ಈ ಪ್ರೈಸಸ್ ಅಲ್ಲದೆ ಎಲ್ಲ ಭಾಗವಹಿಸಿದ ಮಕ್ಕಳಿಗೂ ಒಳ್ಳೆ ಉತ್ತಮವಾದಂತ ಬ್ಯಾಗ್, ಕಾಲೇಜ್ ಬ್ಯಾಗು ಮತ್ತೆ ಊರುಗೋಲನ್ನು ಕೂಡ, ವೈಟ್ ಕೇನ್ ಅದನ್ನು ಕೂಡ ಕೊಡ್ತಾ ಇದ್ದೇವೆ. ಇದೆಲ್ಲ ಏಕಂದ್ರೆ ಇವ್ರಿಗೆ ಸಂತೋಷ ಆಗಬೇಕು ಒಂದು ಇನ್ನೊಂದು ಅವ್ರಿಗೊಂದು ಉತ್ಸಾಹ, ಒಂದು ಜೀವನದಲ್ಲಿ ಉತ್ಸಾಹ ಬರ್ಬೇಕಂತ ಹೇಳ್ಬಿಟ್ಟು ನಮ್ದೊಂದು ಆಸೆ. ನಾನು ಮತ್ತು ನಮ್ಮ ಗೆಳೆಯ ಮೋಹನ್ ಅಂತ ಹೇಳ್ಬಿಟ್ಟು ನಾವಿಬ್ಬರು ಕೂಡ ಅಂದರೂ ಕೂಡ ಈ ಒಂದು ಸ್ನೇಹದೀಪ ಸಂಸ್ಥೆಯನ್ನು ನಡೆಸ್ತಾ ಬರ್ತಿದೀವಿ. ಎಲ್ಲರ ಸಹಾಯದೊಂದಿಗೆ, ನಿಮ್ಮೆಲ್ಲರ ಕೃಪೆಯಿಂದ ಈ ಸಮಸ್ಯೆಯು ಚೆನ್ನಾಗಿ ನಡ್ಕೊಂಡ್ ಬರ್ತಿದೆ. ನಮ್ಮ ಜೊತೆ ಇರಬೇಕು, ನೀವು ನಮ್ಗೆ ಸಹಾಯ ಮಾಡ್ಬೇಕಂತ ಕೋರ್ತಾ ಇದ್ದೀನಿ. ನಮಸ್ಕಾರ. ಡಾಕ್ಟರ್ ಪಾಲ್ ಮುದ್ದಾ ಅವರು ಸ್ವತಃ ಅವರು ದೃಷ್ಟಿ ವಿಶೇಷ ಚೇತನರಾಗಿದ್ದರು ಕೂಡ, ಜಗತ್ತನ್ನ ಹೊರಗಡೆ ಜಗತ್ತನ್ನು ನೋಡಕ್ ಆಗದಿದ್ರು ಕೂಡ, ಆದ್ರೆ ಅದೇ ದೃಷ್ಟಿ ವಿಶೇಷ ಚೇತನ ಮಕ್ಕಳಿಗೆ ಒಂದು ಉತ್ತಮ ಜಗತ್ತನ್ನ ತೋರಿಸುವಂತ, ಅವರಿಗೆ ಒಂದು ಉತ್ತಮ ಬದುಕನ್ನ ಕಲ್ಪಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನ ಅವರು ಇವತ್ತು ಅನೇಕ ವರ್ಷಗಳಿಂದ ಇವರು ಮಾಡ್ತಾ ಬರ್ತಾ ಇದ್ದಾರೆ. ಡಾಕ್ಟರ್ ಪಾಲ್ ಮುದ್ದಾ ಅವರು ಈ ಒಂದು ಸ್ನೇಹ ದೀಪ ಅಂಗವಿಕಲರ ಸಂಸ್ಥೆ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹಾರೈಸ್ತಾ, ಕ್ಯಾಮ್ರಾಮನ್ ಯೂಸುಫ್ ಖಾನ್ ಜೊತೆ ವಿರೂಪಾಕ್ಷ ಹಾಲ್ಕಲ್ಲೆ. ನಮಸ್ಕಾರ.
ಓಕೆ ಎಲ್ಲ ಫಸ್ಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಆರ್ ಯು ರೆಡಿ ಗಾಯ್ಸ್? ಮೊದಲನೇದಾಗಿ ದೇಶಭಕ್ತಿ ಗೀತೆ the first prize goes to Jayalali Crafts. The first prize goes to Vishwanath Latishkar. It always makes you think you are capable of doing anything in this world. ನೃತ್ಯ ಮತ್ತು ಸಂಗೀತ ಎಲ್ಲೂ ಇರುತ್ತೆ. ಆಗ ನಮ್ಗೆ ಅನ್ಸುತ್ತೆ ನಮ್ಮ ಜೀವನ
ಹೌದು, ಸ್ನೇಹದೀಪ ಅಂಗವಿಕಲರ ಸಂಸ್ಥೆಯಿಂದ ಇವತ್ತು ರಾಜ್ಯ ಮಟ್ಟದ ಒಂದು ಪ್ರತಿಭಾನ್ವೇಷಣೆಯನ್ನ ಇವರು ಆಯೋಜಿಸಿರೋದು ತುಂಬಾ ಸಂತೋಷ ಆಯ್ತು. ಪೌಲ್ ಮುದ್ದ ಅವರು 15 ವರ್ಷದಿಂದ ಆಯೋಜಿಸ್ತಾ ಬರ್ತಿದ್ದಾರೆ ಅಂತ. ಮತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದಾರೆ. ಚಿತ್ರದುರ್ಗ, ರಾಣೆಬೆನ್ನೂರು, ದಾವಣಗೆರೆ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ. ತುಂಬಾ ಸಂತೋಷ ಆಯ್ತು ಇವತ್ತು ಇವ್ರ ಜೊತೆಲೆಲ್ಲ ಇದ್ದು ಪಾಲ್ಗೊಂಡು ಅವರಿಗೆ ಒಂದು ಬಹುಮಾನವನ್ನ ಕೊಡುವಂತದ್ದು ನನ್ನ ಭಾಗ್ಯ ಅಂತ ಹೇಳಬಹುದು. ಖಂಡಿತ. ಸೊ ನಾವೆಲ್ಲ ಕಂಡಿದ್ದು ಕುರುಡರು. ಇಷ್ಟೆಲ್ಲ ಇದ್ದು ಸಹ ಮಕ್ಕಳ ಒಂದು ಪ್ರತಿಭೆ ಸ್ಟೇಜ್ ಲೆವೆಲ್ ಒಂದು ಸ್ಟೇಟ್ ಲೆವೆಲ್ ತಗೊಂಡ್ಬಂದಿದ್ದಾರೆ. ಅದು ಹೌದು, ನಾವ್ ಯಾವುದೇ ಬೇರೆ ವೈಕಲ್ಯವನ್ನ ನಾವ್ ಅಟ್ಲೀಸ್ಟ್ ನಾವು ಅರ್ಥ ಮಾಡ್ಕೊಳ್ಬಹುದು. ಕುರುಡು, ನಿಜವಾದ ಕುರುಡು, ಅದನ್ನ ನಾವೊಂದು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಯಾವ ತರ ಇರಬಹುದು ಅಂತ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅವರಲ್ಲಿ ಇರುವಂತಹ ಒಂದು ಚೈತನ್ಯನೇ ಒಂದು ನಮ್ಮೆಲ್ಲರಿಗೂ ಒಂದು ನಾಂದಿ, ಮಾರ್ಗದರ್ಶನ. ಅಥವಾ ಎಷ್ಟೋ ಜನ ಇವತ್ತು ನಾವ್ ಏನೋ ಒಂದ್ ಸಣ್ಣ ಇದೇನೋ ಸಿಗ್ಲಿಲ್ಲ ನಮ್ಗ್ ಜೀವನದಲ್ಲಿ ಅಂದ್ರೆ ನಾವ್ ಅದಕ್ಕೆ ಆತ್ಮಹತ್ಯೆನೇ ಮಾಡ್ಕೊಳಕ್ ಹೋಗ್ಬಿಡ್ತೀವಿ. ಅಂತದ್ರಲ್ಲಿ ಇವ್ರು ನಮ್ಗೊಂದ್ ದೊಡ್ಡ ದಾರಿದೀಪ ಆಗ್ತಾರೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ಬಹುದು. ಖಂಡಿತವಾಗ್ಲು ಇಟ್ಸ್ ವೆರಿ ಹ್ಯೂಮಿಲಿಯೇಟಿಂಗ್. ಅದರ ತುಂಬಾ ಸಂತೋಷ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಕತ್ತಲನ್ ಹೆಂಗೆ ನಾವ್ ಅದನ್ನ ಕಲ್ಪನೆ ಮಾಡ್ಕೊಳಕ್ಕಾಗತ್ತೆ? ಇಟ್ಸ್ ಅನ್ಇಮ್ಯಾಜಿನಬಲ್. ಸೊ ಈ ಮಕ್ಕಳು ಬರೀ ಸಿಂಗಿಂಗ್ ಡ್ಯಾನ್ಸಿಂಗ್ ಅಲ್ಲದೆ ಕ್ರಿಕೆಟ್, ವಾಲಿಬಾಲ್ ಸಹ ಆಡಿ ಕೆಲವೊಬ್ರು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲೂ ಇಲ್ಲ, ಇವಾಗ ಡಾನ್ಸ್ ಒಂದ್ ನೋಡ್ದೆ ಅಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು. ಬ್ಯಾಲೆನ್ಸಿಂಗ್ ಆಕ್ಟ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಐಮ್ ಶ್ಯೂರ್ ಅವ್ರು ತುಂಬಾ ಚೆನ್ನಾಗೇ ಮಾಡ್ತಾರೆ ಎಲ್ಲದನ್ನು. ಐ ಥಿಂಕ್ ಅವರಲ್ಲಿ ಇರುವಂತಹ ಒಂದು ಚೈತನ್ಯನೇ ಅದು ಹಿರಿದಾದ್ದು ಅಂತ ಹೇಳಬಹುದು.